ಎಲ್ಲರಿಗೂ ನಮಸ್ಕಾರ. ನಗರದ ICHR ಮತ್ತು ಮಿಥಿಕ್ ಸೊಸೈಟಿ ಇವರ ಸಹಯೋಗದ ಈ ಒಂದು ವಿಚಾರ ಸಂಕಿರಣದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ವಂದಿಸ್ತಾ, ನಾನು ಇವತ್ತು ನಿಮ್ಮ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಬಯಸಿರ್ತಕ್ಕಂಥ ವಿಷಯ ಕನ್ನಡ ಸಾಹಿತ್ಯದ ಆಶಯ ಆಕೃತಿಗಳ ಮೇಲೆ ದಕ್ಷಿಣ ಭಾರತದ ಭಕ್ತಿ ಚಳುವಳಿಯ ಪ್ರೇರಣೆ ಮತ್ತು ಪ್ರಭಾವ ಅನ್ನುವಂಥದ್ದು. ದ ಇನ್ಫ್ಲುಯೆನ್ಸ್ ಅಂಡ್ ಇನ್ಸ್ಪಿರೇಷನ್ ಆಫ್ ಭಕ್ತಿ ಮೂವ್ಮೆಂಟ್ ಆಫ್ ಸೌತ್ ಇಂಡಿಯಾ ಆನ್ ದಿ ಥೀಮ್ಸ್ ಅಂಡ್ ಫಾರ್ಮ್ಸ್ ಆಫ್ ಕನ್ನಡ ಲಿಟ್ರೇಚರ್ ಈ ಸೋಷಿಯೋ ಲಿಟರರಿ ಪರ್ಸ್ಪೆಕ್ಟಿವ್. ಕನ್ನಡ ಸಾಹಿತ್ಯ ಸುಮಾರು 1.5 ಸಹಸ್ರ ವರ್ಷಗಳ ಒಂದು ಚರಿತ್ರೆಯನ್ನು ಹೊಂದಿದ್ದು, ಸಾಹಿತ್ಯದ ನಿರಂತರವಾಗಿ ಕಾಲದಿಂದ ಕಾಲಕ್ಕೆ ಆದಂಥ ಎಲ್ಲ ಬಗೆಯ ಒಂದು ಸಂಚಲನಕ್ಕೆ ತಕ್ಕಂತೆ ಅದಕ್ಕೆ ಅಗತ್ಯವಾದಂತಹ ಆಶಯಗಳನ್ನು ಅಭಿವ್ಯಕ್ತಿಸುವುದಕ್ಕೆ ಬೇಕಾದಂತಹ ಆಕೃತಿಗಳನ್ನು ಪಡೆಯುತ್ತಾ ಅನನ್ಯವಾದ ಹಲವು ಬಗೆಯ ಸ್ವರೂಪಗಳನ್ನು ಪಡೀತಾ ಸಾಗಿ ಬಂದಿರೋದು ನಮಗೆಲ್ಲ ಗೊತ್ತೇ ಇದೆ. ಕನ್ನಡ ಮನಸ್ಸು ಸದಾಕಾಲವೂ ಒಂದು ವಿದ್ಯಾತ್ಮಕವಾಗಿ ತನ್ನ ಸುತ್ತ ಇರತಕ್ಕಂಥ ಪರಿಸರಕ್ಕೆ ಮುಕ್ತವಾಗಿ ತೆರೆದುಕೊಂಡಿರುವಂತಹ ಕಾರಣದಿಂದಾಗಿ ಎಲ್ಲ ಕಡೆಯಿಂದ ಹರಿದು ಬರುವ ಚಿಂತನೆಗೆ ತನ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಕವಿರಾಜ ಮಾರ್ಗ ಸರಿಯಾಗಿ ಹೇಳುವ ಹಾಗೆ, ಕಸವರವೆಂಬುದು ನೆರೆ ಸೈರಿಸಲಾರ್ಪುಡೆ ಪರ ವಿಚಾರಮು ಪರಧರ್ಮವು. ಬಹಳ ಇಂಪಾರ್ಟೆಂಟ್ ಆದಂತಹ ಈ ಮಾತು, ಟಾಲರೆನ್ಸ್ ಟುವರ್ಡ್ಸ್ ಡಿಫ್ರೆಂಟ್ ವ್ಯೂಸ್ ಆ್ಯಂಡ್ ರಿಲಿಜನ್ ಈಸ್ ಗೋಲ್ಡ್ ಅನ್ನುವ ಮಾತನ್ನು ಕ್ರಿಸ್ತಶಕ 850 ಶ್ರೀ ವಿಜಯ ಹೇಳ್ತಾನೆ. ಇದು ಕನ್ನಡಿಗರ ಒಂದು ವಿದ್ಯಾತ್ಮಕವಾದಂತಹ ಗುಣ. ಆ ಕಾರಣಕ್ಕಾಗಿ ಕನ್ನಡ ನಾಡು ಹಲವು ಬಗೆಯ ಚಿಂತಕರ, ಸಾಧಕರ, ವಿಚಾರಗಳ, ಧರ್ಮಗಳ ಆಡಂಬಲವಾಗಿ ಹಲವು ಬಗೆಯ ಬದುಕು, ಹಲವು ಬಗೆಯ ಜೀವನ ದೃಷ್ಟಿಕೋನ, ಹಲವಾರು ಬಗೆಯ ಆಚರಣೆ ಮತ್ತು ಆ ಹಲವಾರು ಬಗೆಯ ಬದುಕಿನ ನಿರ್ವಹಣೆ ಮತ್ತು ಕ್ರಮಗಳನ್ನು ಅಳವಡಿಸಿಕೊಂಡು ಬಂದಿದೆ. ವಿವಿಧ ದೃಷ್ಟಿಕೋನ ಮತ್ತು ಧರ್ಮಗಳನ್ನು ಸಹಿಸುವ ಈ ಸಾಮರ್ಥ್ಯ ಮತ್ತು ಅದನ್ನು ತನ್ನದನ್ನಾಗಿಸಿಕೊಳ್ಳುವ, ಒಳಗೊಳ್ಳುವ, ಆ ಇನ್ಕ್ಲೂಸಿವ್ ಆಗಿ ಎಲ್ಲವನ್ನು ತೆಗೆದುಕೊಳ್ಳುವ ಈ ಗುಣದಿಂದಾಗಿ ಕರ್ನಾಟಕದ ಕಲೆ, ವಾಸ್ತುಶಿಲ್ಪ, ಆರಾಧನೆ, ಆಚರಣೆ ಅಪೂರ್ವವಾದ ಹಲವಂತದ ಆಶಯಗಳನ್ನು ಮತ್ತು ಆಕೃತಿಗಳನ್ನು ಪಡ್ಕೊಳ್ತಾ ಇದೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ಭಕ್ತಿ ಸಾಹಿತ್ಯ ಅಂತಲೇ ನಾವು ಹೆಸರಿಸಿಕೊಂಡಿದ್ದೇವೆ. 11ರಿಂದ 18ರವರೆಗೆ ಬರುವಂತಹ ಈ ಸಾಹಿತ್ಯವನ್ನು ಭಕ್ತಿ ಸಾಹಿತ್ಯ ಅಂತ ಹೇಳಿ ಕನ್ನಡ ಚರಿತ್ರೆಯನ್ನು ಹೆಸರಿಸಿದಂಥವರು ಹೇಳಲು ಕಾರಣ ಏನು? ಆ ದೊಡ್ಡ ಒಂದು ಸ್ಪ್ಯಾನ್ ಆಫ್ ಟೈಮ್ ಏನಿದೆಯಲ್ಲ, ಆ ಹಲವಾರು ಶತಮಾನಗಳು ಏನು ಭಕ್ತಿ ಎನ್ನುವುದು ಹೇಗೆ ಕನ್ನಡ ಸಾಹಿತ್ಯವನ್ನು, ಕನ್ನಡ ಮನಸ್ಸನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡ ಸಮಾಜವನ್ನು ತನ್ನ ಒಂದು ತೆಕ್ಕೆಗೆ ತೆಗೆದುಕೊಂಡು ಯಾವ ರೀತಿ ಅದು ಮುನ್ನಡೆಸಿದೆ ಮತ್ತು ಹೇಗೆಲ್ಲ ತಾನೂ ಕೂಡ ಹಲವು ಭಿನ್ನ ಭಿನ್ನ ಕಾಲಘಟ್ಟದಲ್ಲಿ ಪಲ್ಲಟಿಸಿದೆ ಅನ್ನುವುದನ್ನು ಇವತ್ತು ನಾನು ಒಂದಷ್ಟು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. 11ನೇ ಶತಮಾನದ ಶರಣ ಸಾಹಿತ್ಯದಿಂದ ಆರಂಭಿಸಿ ಈ ಭಕ್ತಿ ಸಾಹಿತ್ಯವನ್ನು ಮೈಸೂರು ಒಡೆಯರ ಕಾಲದ ಸಾಹಿತ್ಯದವರೆಗೆ ತತ್ವಪದಕಾರರು, ಮಲೆಮಾದೇಶ್ವರ, ಮಂಟೇಸ್ವಾಮಿಯ ಗುಡ್ಡರು ಮತ್ತು ನೀಲಗಾರರ ರಚನೆಯವರೆಗೆ ಹಲವು ಬಗೆಯಲ್ಲಿ ಈ ಒಂದು ಭಕ್ತಿ ಮತ್ತು ಧರ್ಮದ ಒಂದು ಒಡಂಬಡಿಕೆಗಳು ಹೇಗೆ ಕನ್ನಡ ಸಾಹಿತ್ಯವನ್ನು ಪ್ರೇರೇಪಿಸಿವೆ ಅನ್ನುವುದನ್ನು ನಾವು ನೋಡಬಹುದಾಗುತ್ತೆ. ಈಗಾಗಲೇ ನಿನ್ನೆಯಿಂದ ಮಾತಾಡಿದ ಹಾಗೆ ದಕ್ಷಿಣ ಭಾರತ ಸುಮಾರು 6ನೇ ಶತಮಾನದ ಒಂದು ಶತಮಾನದಿಂದ 10ನೇ ಶತಮಾನದವರೆಗಿನ ಆ ಕಾಲಘಟ್ಟದಲ್ಲಿ ಉದಯವಾದ ಭಕ್ತಿ ಚಳುವಳಿ ಅನ್ನುವ ಪದವನ್ನೇ, ಆ ಸಂಚಲನ ಅನ್ನುವಂಥದ್ದು ನಿಧಾನವಾಗಿ ತನ್ನ ಇಡೀ ಒಂದು ಪರಿಸರವನ್ನು ಆಕ್ರಮಿಸಿಕೊಳ್ತಾ ಇಡೀ ಭಾರತದ ಉದ್ದಗಲಕ್ಕೆ ಭಕ್ತಿ ಅನ್ನುವಂಥದ್ದು ಪಸರಿಸಿದ ಬಗೆಯನ್ನು ಮತ್ತು ಅದು ಹೇಗೆ ಆಯಾಯ ಪ್ರದೇಶ, ಆಯಾಯ ಒಂದು ಸಂಸ್ಕೃತಿಯ ಮೇಲೆ ಪ್ರಭಾವವನ್ನು ಬೀರಿ ವಿಭಿನ್ನವಾದಂಥ ಸೃಜನಶೀಲವಾದಂತಹ ಒಂದು ಬರವಣಿಗೆಗಳಿಗೆ ಹಾಗೂ ಚಿಂತನೆಗೆ ಕಾರಣ ಆಯಿತು
ಅನ್ನೋದನ್ನು ನೆನ್ನೆಯಿಂದ ನಾವು ನೋಡಿದ್ವಿ. ಕನ್ನಡ ಸಾಹಿತ್ಯದಲ್ಲಿ ಆದಂಥ ಪಲ್ಲಟಗಳಿವೆ. ಮುಖ್ಯವಾಗಿ ಸಾಹಿತ್ಯದ ಆಶಯವನ್ನೇ ಕುರಿತು ಮತ್ತು ಅದರ ಫಾರ್ಮ್ಸ್, ಅದರ ಆ ಒಂದು ಸ್ಟ್ರಕ್ಚರನ್ನು ಕುರಿತು, ಅದರ ಒಂದು ಅನುಭವದ ಮತ್ತು ಅನುಭವದ ಅಭಿವ್ಯಕ್ತಿಯನ್ನು ಕುರಿತು ಅದು ಪಡೆದುಕೊಂಡಂತಹ ಹಲವು ಆಯಾಮಗಳನ್ನು ನೋಡುವಾಗ ಸಾಮಾಜಿಕವಾದಂತಹ ಮತ್ತು ಸಾಹಿತ್ಯಿಕವಾದಂತಹ ಧಾರ್ಮಿಕವಾದಂತಹ ಭಿನ್ನ ಭಿನ್ನವಾದ ಆಯಾಮಗಳಲ್ಲಿ ಇದರ ಪ್ರಭಾವ, ಪ್ರೇರಣೆಗಳನ್ನು ಮತ್ತು ಪರಿಣಾಮಗಳನ್ನು ನಾವು ನೋಡಬಹುದಾಗತ್ತೆ. ಭಕ್ತಿ ಚಳುವಳಿ ಅನ್ನುವಂಥದ್ದು 11ನೇ ಶತಮಾನದ ಹೊತ್ತಿಗೆ ಕರ್ನಾಟಕದಲ್ಲಿ ಅದು ಹೆಚ್ಚಾಗಿ ಢಾಳಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ನಮ್ಮಲ್ಲಿ ಹಲವಾರು ಶಾಸನಗಳಲ್ಲಿ, ನಮ್ಮ ಹಲ್ಮಿಡಿ ಶಾಸನದಲ್ಲಿಯೇ ನಿಮಗೆ ಶಿಷ್ಟಾನಾಂತು ಸುದರ್ಶನ, ಆ ದುಷ್ಟರಿಗೆ ದುಷ್ಟರನ್ನು ನಿಗ್ರಹ ಮಾಡುವ, ಶಿಷ್ಟರನ್ನು ಪೊರೆಯುವಂತಹ ಗುಣದ ಆ ಭಗವಂತನಿಗೆ ಜಯವಾಗುವಂತಹ ಮಾತುಗಳನ್ನು ಮತ್ತು ಪ್ರಾರ್ಥನಾ ಶ್ಲೋಕಗಳಲ್ಲೆಲ್ಲ ನಾವು ನಿರಂತರವಾಗಿ ಆ ಹಿಂದಿನಿಂದ ಬಂದಿರುವಂತಹ ಒಂದು ಭಕ್ತಿ, ಒಂದು ಡಿವೋಷನ್ ಅಥವಾ ಒಂದು ರೀತಿಯ ನಿಷ್ಠೆ ಇತ್ಯಾದಿಗಳು ಅಲ್ಲಲ್ಲಲ್ಲೇ ಕಾಣಿಸಿಕೊಂಡಿದೆ. ಮಾಧವನೀತನ್ ಪೆರನಲ್ಲ ಅನ್ನುವಾಗ ಮಾಧವನ ಸಕಲ ಗುಣವನ್ನು ಹೇಳುವಾಗಲೂ ಈ ಪೊರೆಯುವ ಮತ್ತು ಶಿಕ್ಷಿಸುವ ಗುಣಗಳ ಬಗೆಗೆ ಒಂದು ಮೆಚ್ಚುಗೆಯನ್ನು ನಾವು ಮಾತಾಡ್ತಾನೆ ಬಂದಿದ್ದೇವೆ. ಆದರೆ 10ನೇ ಶತಮಾನ ಅನ್ನುವಂಥದ್ದು ಏನು ಕನ್ನಡ ಸಾಹಿತ್ಯದ ಒಂದು ಸುವರ್ಣ ಬೆಳೆಯನ್ನು ಬೆಳೀತು ಅಂತ ಹೇಳ್ತೇವೆ, ಆ 10ನೇ ಶತಮಾನದ ಸಾಹಿತ್ಯದ ಪ್ರಧಾನ ಮೌಲ್ಯಗಳು ಯಾವುದು? ಆ ಕಾಲದ ಮತ್ತು ಆ ಕಾಲದವರೆಗಿನ ಕನ್ನಡದ ಸಾಹಿತ್ಯದ ಒಂದು ಮುಖ್ಯವಾದಂತಹ ಮೌಲ್ಯಗಳು ಕ್ಷಾತ್ರ ಮತ್ತು ಮುಖ್ಯವಾಗಿ ತ್ಯಾಗ ಇತ್ಯಾದಿಗಳು ಬಹಳ ಮುಖ್ಯ ಆಗುತ್ತೆ. ಇರಿಯುವ ಮತ್ತು ಈವ ಮತ್ತು ಇರಿಯುವ ಗುಣಗಳನ್ನು ಪ್ರಧಾನವಾಗಿ ಮಾಡ್ತಾ ಒಂದು ಯುದ್ಧ ರುಚಿಯನ್ನು ಲೌಕಿಕವಾದ ಸಾಧನೆ ಸಿದ್ಧಿಗಳನ್ನು ಹೇಳುವುದರ ಜೊತೆಗೆ ಒಂದು ಅಲೌಕಿಕವಾದಂತಹ ಎಲ್ಲವನ್ನ ತ್ಯಾಗ ಮಾಡುವ, ಅದರಿಂದ ಒಂದು ರೀತಿಯಲ್ಲಿ ಮುಕ್ತಿಯನ್ನು ಪಡಿತಕ್ಕಂತಹ ಮತ್ತೊಂದು ಅಲೌಕಿಕವಾದ ಸಾಹಿತ್ಯ, ಇವೆರಡು ಭಿನ್ನವಾದಂತಹ ಲೌಕಿಕ ಮತ್ತು ಆಗಮಿಕ ಸಾಹಿತ್ಯದ ಒಂದು ಕ್ರಮ 10ನೇ ಶತಮಾನದಲ್ಲಿ ಕಾಣುತ್ತೆ. ಆದರೆ 11ನೇ ಶತಮಾನ ಬಂದ ಕೂಡಲೇ ಅಥವಾ ಈ ಭಕ್ತಿ ಸಾಹಿತ್ಯದ ಆಳ್ವಾರರ ಅಥವಾ ನಾಯನಾರರ ಈ ಚಿಂತನೆಗಳು ನಿಧಾನವಾಗಿ ಕರ್ನಾಟಕವನ್ನು ಪ್ರವೇಶಿಸ್ತಾ ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯ ಅಂತ ಏನು ಕರಿತೀವಿ ಅದರ ಮೇಲೆ ಅದರ ಪ್ರಭಾವ ಎಷ್ಟು ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ 10ನೇ ಶತಮಾನದ ಕ್ಷಾತ್ರ ಮೌಲ್ಯಗಳನ್ನು ಪಕ್ಕಕ್ಕಿಟ್ಟು ಯಾವ 10ನೇ ಶತಮಾನ ಅನ್ನುವಂಥದ್ದು ಶಕ್ತಿ, ಸಾಮರ್ಥ್ಯ, ವೀರ, ಪರಾಕ್ರಮ ಮತ್ತು ಸ್ವಾಮಿ ನಿಷ್ಠೆ, ರಾಜ ಪ್ರತ್ಯಕ್ಷ ದೈವತ ಅಂತ ಹೇಳಿ ಅವನಿಗೆ ತನ್ನೆಲ್ಲ ಒಂದು ಟೋಟಲ್ ಸರೆಂಡರ್ನ ಏನು ಪ್ರಪತ್ತಿಯನ್ನು ಮುಂದೆ ನಾವು ನೋಡ್ತೇವೆ, ಆ ಪ್ರಪತ್ತಿ ಅಥವಾ ಸಂಪೂರ್ಣ ನಿಷ್ಠೆಯನ್ನು ಅರಸನಿಗೆ ಕೊಡ್ತಾ ಇದ್ದಂತಹ ಕಾಲಘಟ್ಟ. ವೀರ ಅನ್ನುವಂಥದ್ದು ಮುನ್ನೆಲೆಯಲ್ಲಿದ್ದ ಕಾಲಘಟ್ಟ. ಆದರೆ ಇದನ್ನು ಬಹಳ ಪ್ರಧಾನವಾಗಿ 11ನೇ ಶತಮಾನದ ನಂತರದಲ್ಲಿ ಒಂದು ದೊಡ್ಡ ಶಿಫ್ಟ್ ಕಾಣ್ತೇವೆ. ಚಕ್ರವರ್ತಿಯ ಜಾಗದಲ್ಲಿ ಲಿಂಗ ಚಕ್ರವರ್ತಿ ಎನ್ನುವ ಮಾತು ಬರಕ್ಕೆ ಕೇಳಿಸೋಕೆ ಶುರುವಾಗುತ್ತೆ. ವೀರ ಅನ್ನುವಂಥವನ ಜಾಗದಲ್ಲಿ ಭಕ್ತಿ ವೀರನನ್ನು ಇಡುವಂಥ ಪ್ರಯತ್ನಗಳು ನಡೆಯುತ್ತೆ. ಅದರಲ್ಲಿ ಸರ್ವೋತ್ತಮತೆ ಇರುವಂತಹ ಸಂದರ್ಭದಲ್ಲಿ ಆ ಶಿವನನ್ನ ಹೇಗೆ ಕಾಣ್ತೀವೋ ಹಾಗೆಯೇ ನಮಗೆ ವಿಷ್ಣುವಿನ ಪಾರಮ್ಯವನ್ನು, ವಿಷ್ಣು ಸರ್ವೋತ್ತಮತೆಯನ್ನು ಹೇಳುವಂಥದ್ದು ಕಾಣುತ್ತೆ. ಹಾಗಾಗಿ ಭಕ್ತರ ಅಧೀನನಾಗಿ ಭಗವಂತನನ್ನು ನೋಡುವಷ್ಟರ ಮಟ್ಟಿಗೆ ಭಕ್ತಿ ಎನ್ನುವಂಥದ್ದು ಪ್ರಧಾನವಾದ ಬದುಕನ್ನು ಕೈ ಹಿಡಿದು ನಡೆಸಿದ ಮೌಲ್ಯವಾಗಿ 11ನೇ ಶತಮಾನ 12ನೇ ಶತಮಾನದ ಹೊತ್ತಿಗೆ ಗಟ್ಟಿಯಾಗಿ ಅದು ಕನ್ನಡ ಸಾಹಿತ್ಯದ ಮೇಲೆ, ಕಲೆಯ ಮೇಲೆ ತೀವ್ರ ಪ್ರಭಾವವನ್ನು ಬೀರಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸಾಹಿತ್ಯದ ಕ್ರಾಂತಿ ಈ ರೀತಿ ಪ್ರಾರಂಭ ಆದಾಗ ಬಹಳ ಮುಖ್ಯವಾಗಿ ಪ್ರಭುತ್ವ ವಿರೋಧಿ ನಿಲುವು ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಯಾವ ರಾಜ ಅನ್ನತಕ್ಕಂಥವನಿಗೆ ತಮ್ಮ ಜೀವನವನ್ನೇ ಮುಡಿಪು ಮಾಡಿ ಅವರಿಗೆ ಭಾಷೆಯನ್ನು ಕೊಡ್ತಾ ಇದ್ದಂತಹ ಕಾಲ, ಅಂಥವರನ್ನು ಆತ್ಯಂತಿಕವಾದಂತಹ ಒಂದು ಜನ್ಮದ ಸಾರ್ಥಕತೆಯ ಬಗೆಗೆ ಹೇಳ್ತಿದ್ದಂತಹ ಕಾಲಘಟ್ಟದಲ್ಲಿ ನೆಲನಾಳ್ದನ ಹೆಣನೆಂದರೆ ಒಂದು ಅಡಕೆಗೆ ಕೊಳ್ಳುವರಿಲ್ಲ ಕಾಣ ಅನ್ನುವ ತರಹದ ಮಾತುಗಳು ಬರಬೇಕಾದ್ರೆ, ಒಂದು ಸತ್ತ ಮೊಲದ ಹಾಗಕ್ಕೆ ಇರುವ ಬೆಲೆ ಒಂದು ಭಾಗವನ್ನು ಅವರು ಕೊಟ್ಟು ಕೊಂಡ್ಕೋತಾರೆ. ಆದರೆ ನೆಲನಾಳ್ದನ ಹೆಣನೆಂದರೆ ಒಂದು ಅಡಕೆಗೆ ಕೊಳ್ಳುವರಿಲ್ಲ ಅನ್ನುವ ತರಹದಲ್ಲಿ ಪ್ರಭುತ್ವ ಅನ್ನುವುದೇನು ಸ್ಪೆಷಲ್ ಅಲ್ಲ.
ಅರಸ ಮತ್ತು ಆ ಬಾಗಿಲು ಕಾಯುವವನ ಇಬ್ಬರ ಕಾಯಕದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳುವುದರ ಮುಖಾಂತರ ಕಾಯಕದ ಒಂದು ಘನತೆಯನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನು ಮಾಡಿದಾಗ ಇಡೀ ಭಕ್ತಿ ಸಾಹಿತ್ಯದ ಒಳಗಡೆಗೆ ನಮ್ಮ ನಡೆ, ನಮ್ಮ ನುಡಿ ಮತ್ತು ನಮ್ಮ ಒಂದು ಕಾಯಕ, ನಮ್ಮ ಇರುವಿಕೆ ಅನ್ನುವಂಥದ್ದೇನಿದೆ ಅದರೊಳಗೆ ಇರಬೇಕಾದ ಶುದ್ಧಾತ್ಮಕತೆ, ಶುದ್ಧವಾದಂತಹ ಬದುಕಿನ ಕ್ರಮದ ಕಡೆಗೆ ಗಮನ ಬಂತೆ ಹೊರತು ಅಲ್ಲಿ ಯಾವ ರೀತಿಯ ಒಂದು ಆಳು ಅರಸ ತರತಮಗಳು ಬೇಕಾಗಿಲ್ಲ ಅನ್ನುವಂಥದ್ದು. ಈ ರೀತಿಯ ಪ್ರಭುತ್ವ ವಿರೋಧಿ ನಿಲುವುಗಳು ಮುಂದೆ ನಮಗೆ ಘೋಷಿಸಿಕೊಂಡು ಹರಿಹರ ಹೇಳ್ತಾನೆ, ನನ್ನ ನಾಲಿಗೆ ಕೇವಲ ವಿರೂಪಾಕ್ಷನಿಗೆ ಮೀಸಲು ಅಂತ. ಒಬ್ಬ ಕವಿ ತನ್ನ ನಾಲಿಗೆಯನ್ನ ಭಗವಂತನಿಗೆ ಮೀಸಲು ಮಾಡಿದಾಗ ಅವನು ಬರೆಯಬಹುದಾದಂಥ ಸಾಹಿತ್ಯ, ಅವನಿಂದ ಹೊರಗೆ ಬರಬಹುದಾದಂತಹ ಸಾಹಿತ್ಯ ಖಂಡಿತವಾಗಿಯೂ ಆ ಒಂದು ತನ್ನ ದೈವದ ಒಂದು ಕೊಂಡಾಟವೇ ಆಗಿರುತ್ತೆ ಅನ್ನೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಅವನು ಹೇಳ್ತಾನೆ, ಇಂದ್ರ ಚಂದ್ರ ಅಂತ ಹೇಳಿ ನಾನು ಯಾವುದೇ ಅರಸರನ್ನ ನಾನು ಕೊಂಡಾಡುವುದಿಲ್ಲ ಅಂತ ಹೇಳ್ತಾನೆ. ಅರಸೊತ್ತಿಗೆಯಲ್ಲಿದ್ದ ತನ್ನ ವೃತ್ತಿಯನ್ನು ಬಿಟ್ಟು ಭಕ್ತನಾಗ್ತಾನೆ. ಅದೇ ರೀತಿ ತನ್ನ ಇಡೀ ಸಾಹಿತ್ಯದ ಒಳಗೆ ವಚನ ಸಾಹಿತ್ಯದಿಂದ ಮತ್ತೆ ತಮಿಳುನಾಡಿನ ಈ ಒಂದು ನಾಯನಾರರ ಅಥವಾ ಶಿವಭಕ್ತರುಗಳಿಂದ ವಿಶೇಷವಾಗಿ ಪ್ರಭಾವಿತನಾದ ಹರಿಹರ ಇಡೀ ಕನ್ನಡ ಸಾಹಿತ್ಯದ ಮುಂದಿನ ಮಧ್ಯಕಾಲೀನ ಸಾಹಿತ್ಯದ ಆ ಒಂದು ವಸ್ತುವನ್ನ, ಅದನ್ನ ಪ್ರತಿಪಾದಿಸುವ ಕ್ರಮವನ್ನ, ಅದಕ್ಕೆ ಆರಿಸಿಕೊಂಡಂತಹ ಚಂದೋ ರೂಪವನ್ನ, ಮತ್ತೆ ಅವನು ಯಾರನ್ನ ತನ್ನ ಕಥಾನಾಯಕ ನಾಯಕಿಯರನ್ನಾಗಿ ಮಾಡಿಕೊಂಡ ಅನ್ನೋದ್ರಲ್ಲಿ ಅವನಿಟ್ಟ ಕ್ರಾಂತಿಕಾರಿ ಹೆಜ್ಜೆ ಇದೆಯಲ್ಲ, ಅದು ಮುಂದೆ ಬಂದ ಎಲ್ಲ, ಅದು ವೈಷ್ಣವ ಭಕ್ತರಿರಲಿ, ಶೈವ ಭಕ್ತರಿರಲಿ ಅಥವಾ ಜೈನ ಸಂಬಂಧಿತವಾದಂಥ ರಚನೆಗಳಿರಲಿ, ಎಲ್ಲರ ಮೇಲೆ ತೀವ್ರ ಪ್ರಭಾವವನ್ನು ಬೀರ್ತು. ಯಾಕೆ ಅಂದರೆ ಅವನು ತನ್ನ ಒಂದು ಕಥಾನಾಯಕರುಗಳನ್ನು ಆರಿಸಿಕೊಳ್ಳುವಾಗ ನೂತನ ಪುರಾತನರು ಮತ್ತು ಪುರಾತನರ ರಗಳೆಗಳನ್ನು 100ಕ್ಕೂ ಹೆಚ್ಚು ಬರೆಯುವಾಗ ಅವನ ನಾಯಕರು ತಮಿಳುನಾಡಿನ ಶಿವಭಕ್ತರು ಮತ್ತು ಕರ್ನಾಟಕದ ಶರಣರೇ ಆಗಿದ್ದರು. ಮೊಟ್ಟ ಮೊದಲ ಬಾರಿಗೆ ಅವನು ಈ ಪುರಾಣವನ್ನ ಮತ್ತು ಚರಿತ್ರೆಯನ್ನು ಬೆಸೆಯುವ ಒಂದು ಹೊಸ ಪದ್ಧತಿಯನ್ನು ಕೊಟ್ಟ. ಜೊತೆಗೆ ತನ್ನ ಕಥೆಯ ನಾಯಕ ನಾಯಕಿಯರನ್ನ ವರ್ಗ, ಲಿಂಗ, ಜಾತಿ, ತರತಮವಿಲ್ಲದೆ ಕೇವಲ ಭಕ್ತಿಯೊಂದೇ ಮಾನದಂಡವಾಗಿ ಆರಿಸಿಕೊಳ್ಳುವ ಧೈರ್ಯವನ್ನ ಮಾಡ್ತಾರೆ. ಅವನಿಟ್ಟಂಥ ಈ ಮುಂದಿನ ದೊಡ್ಡ ಹೆಜ್ಜೆ ಏನಿದೆಯಲ್ಲ, ಬಹಳ ಗುರುತರವಾದ ಹೆಜ್ಜೆ ಏನಿದೆಯಲ್ಲ, ಮುಂದಿನ ಕನ್ನಡ ಸಾಹಿತ್ಯದ ದಿಕ್ಕು ದೆಸೆಗಳನ್ನೇ, ಅವರ ಕಥಾ ಸಾಹಿತ್ಯದ ಆಯ್ಕೆಯನ್ನೇ ಅಥವಾ ಹಳೆಯ ಸಾಹಿತ್ಯ ಕಥೆಯನ್ನು ತಗೊಂಡಾಗ್ಲೂ ಅದನ್ನ ಕಟ್ಟಿಕೊಡುವ ದೃಷ್ಟಿಕೋನವನ್ನೇ ಬದಲಾಯಿಸ್ತು ಅನ್ನುವುದನ್ನು ನಾವು ನೋಡ್ತೇವೆ. ಯಾಕೆಂದ್ರೆ ಯಾವುದೊಂದು ಮಹಾಭಾರತದಂತಹ ಕಥೆ ಇರಬಹುದು, ಅದು ವಿಜಯನ ಒಂದು ವಿಕ್ರಮದ ಕಥೆಯಾಗಿದ್ದಾಗ ಸಾಹಸ ಭೀಮನ ಕಥೆಯಾಗಿ ಒಬ್ಬರಿಗೆ ಕಾಣ್ತಾ ಇದ್ದ ಕಾಲದಲ್ಲಿ ಅದು ಮುಂದೆ ಕೃಷ್ಣ ಕಥೆಯಾಗುವಂತಹ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಒಂದು ಪಲ್ಲಟ ಇದೆಯಲ್ಲ, ಅಥವಾ ಲಕ್ಷ್ಮೀಶನಂತಹ ಮುಂದೆ ಬಂದಂತಹ ವೈಷ್ಣವ ಭಕ್ತ ಕವಿಗಳಿಗೂ ಕೂಡ ತಮ್ಮ ಕಥೆ ಎನ್ನುವುದು ಕೃಷ್ಣ ಚರಿತವಾಗಿ ಕಾಣಿಸಿಕೊಳ್ಳುವ, ಕೃಷ್ಣ ಚರಿತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನಗಳೇನು ನಡೆಯುತ್ತಲ್ಲ, ಇದೆಲ್ಲಕ್ಕೂ ಇಲ್ಲಿ ನಮಗೆ 11ನೇ ಶತಮಾನದ ನಂತರದ ಕಾಲಘಟ್ಟದ ವಚನ ಸಾಹಿತ್ಯ ಮತ್ತು ಅದು ಪ್ರತಿಪಾದಿಸಿದಂಥ ಒಂದು ಮುಕ್ತವಾದ ಬದುಕು, ಹಳಗನ್ನಡ ಅರಮನೆ ಗುರುಮನೆಗಳಲ್ಲಿ ಮಾತ್ರವೇ ವಿಜೃಂಭಿಸಬಹುದಾಗಿದ್ದ ಹಳಗನ್ನಡದಲ್ಲಿ ಬರೀತಾ ಇದ್ದಂಥ ಕಾಲಘಟ್ಟದಲ್ಲಿ 10ನೇ ಶತಮಾನದಲ್ಲಿ ಅಪೂರ್ವ ಸಾಹಿತ್ಯ ಬಂದಿದೆ, ಅದ್ಭುತವಾದಂತಹ ಮೌಲ್ಯ ಪ್ರತಿಪಾದನೆಗಳಾಗಿದೆ. ಆದರೆ 12ನೇ ಶತಮಾನದಲ್ಲಿ ಆ ಸಾಹಿತ್ಯವನ್ನ ಸಾಮಾನ್ಯರಿಗೆ ತಗೊಂಡು ಬಂದಂತು. ಇವತ್ತು ನಿಮಗೆ ಗೊತ್ತಿರೋದು ಪಬ್ಲಿಕ್ ಪಾರ್ಟಿಸಿಪೇಷನ್, ಸಾಮಾನ್ಯ ಮನುಷ್ಯನೊಬ್ಬ ತನ್ನ ಅಂತರಂಗದ ಅಭಿವ್ಯಕ್ತಿಯನ್ನ ತನಗೆ ಗೊತ್ತಿರುವ ಭಾಷೆಯಲ್ಲಿ ತನಗೆ ತಿಳಿದ ಹಾಗೆ, ಬಸವಣ್ಣನ ಮಾತನ್ನು ಹೇಳಿದರೆ ಆನು ಒಲಿದಂತೆ ಹಾಡುವೆನಯ್ಯ, ತಾಳಮಾನ ಸರಿಸವನರಿಯೇ, ಓಜ ಬಜಾವಣೆ ಲೆಕ್ಕವನರಿಯೇ, ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಇದು ಬರೀ ಬಸವನ ಮಾತಾಗಲಿಲ್ಲ, ಬಸವ ಮತ್ತು ಅವನ ಜೊತೆಗೆ ಬಂದ 100 ಶರಣರ ಒಂದು ಚಿಂತನೆ ಆಗಿತ್ತು. ಆ ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅನ್ನುವುದು ಹೀಗಿದ್ದರೇನೆ ಮಹಾಕಾವ್ಯ, ಹೀಗೆ 18 ವರ್ಣನೆಗಳಿರಬೇಕು ಅಥವಾ ಮಹಾವೀರರುಗಳನ್ನೇ ನಾಯಕರನ್ನಾಗಿ ಮಾಡ್ಕೋಬೇಕು, ಇದೆಲ್ಲ ವರ್ಣನೆಗಳಿರಬೇಕು, ಹೀಗೆ ಇರಬೇಕು ಅನ್ನುವಂತಹ ಆ ಒಂದು ಸಾಹಿತ್ಯ ಅನ್ನುವುದರ ಕಲ್ಪನೆಯನ್ನೇ ಒಡೆದು ಹಾಕಿದ್ದನ್ನು ನಾವು ನೋಡ್ತೇವೆ. ಆನು ಒಲಿದಂತೆ ಹಾಡುವೆ, ನಾನು ಯಾರಿಗಾಗಿಯೂ ಹಾಡ್ತಾ ಇಲ್ಲ, ನನಗಿಷ್ಟವಾದ ಹಾಗೆ ಹಾಡ್ತೀನಿ, ನನಗೆ ತಾಳ ಮಾನ ಸರಿಸ ಅಂದರೆ ಛಂದಸ್ಸು, ಮೀಮಾಂಸೆ, ಮತ್ತೊಂದು ಕಾವ್ಯಕ್ಕೆ ಯಾವುದು ಅಗತ್ಯ ಅಂತ ಹೇಳ್ತಾರೋ, ಸಾಹಿತ್ಯ ರಚನೆಗೆ ಯಾವುದು ಬಹಳ ಮುಖ್ಯ ಅಂತಾರೋ, ಅವುಗಳು ಯಾವುದನ್ನು ಲೆಕ್ಕಿಸದೆ
ಭಗವಂತ ನಿನಗಾಗಿ ನಾ ಹಾಡೋದ್ರಿಂದ ನಿನಗೇನು ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನನಗೂ ಪ್ರಾಬ್ಲಮ್ ಇಲ್ಲ. ಆನು ಒಲಿದಂತೆ ಹಾಡುವೆ ನಿನಗೆ ಕೇಳಿಲ್ಲವು. ಈ ಸ್ವಾತಂತ್ರ್ಯವನ್ನು ಇಡೀ ಮಧ್ಯಕಾಲೀನ ಸಾಹಿತ್ಯದಲ್ಲಿ ನಾವು ಕಾಣ್ತೇವೆ. ಬರೀ ಹರಿಹರನಲ್ಲಿ ಬಸವನಲ್ಲಿ ಅಂತನ್ನುವಂಥದ್ದು ಅಲ್ಲ. ಸೊ ಸಾಹಿತ್ಯದ ಫಾರಮ್ ಅನ್ನುವಂಥದ್ದಕ್ಕೆ ದೇಸೀಕರಣ, ದೇಸಿಯ ಒಂದು ಟಚ್ ಅನ್ನುವಂಥದ್ದು ಭಾಷೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಚಂದ ರೂಪಗಳನ್ನು ಆರಿಸಿಕೊಂಡದ್ದು, ಫಾರ್ಮ್ಸನ್ನು ಆರಿಸಿಕೊಂಡದ್ರಲ್ಲಿ ತನ್ನ ಭಕ್ತಿಯ ಓತಪ್ರೋತವಾದ ಹರಿಯುವಿಕೆಗೆ ಹೊಂದುವಂತಹ ಆ ಒಂದು ಕಪ್ಲೆಟ್ಸ್, ಎರಡೆರಡು ದ್ವಿಪದಿಗಳಲ್ಲಿ ಬರ್ತಕ್ಕಂಥ ಏನು ರಗಳೆ ಅಂತ ಹೇಳ್ತೀವಿ, ಆ ರಗಳೆಯನ್ನು ಒಗ್ಗಿಸಿ ಬಗ್ಗಿಸಿ ಅದನ್ನು ಸಂಪೂರ್ಣವಾಗಿ ಅದರ ಎಲ್ಲ ಆ ಶಕ್ತಿಯನ್ನು ಬಳಸಿಕೊಂಡು ಅನೇಕ ಕಥೆಗಳನ್ನು ಹರಿಹರ ಬರೀತಾ ಹೋಗ್ತಾನೆ. ಮತ್ತು ಎಲ್ಲ ಕಥೆಗಳಲ್ಲಿ ಅವನು ಎಷ್ಟರ ಮಟ್ಟಿಗೆ ಒಂದು ದಿಟ್ಟ ಹೆಜ್ಜೆ ಇಡ್ತಾನೆ ಅಂತಂದರೆ, ಅನೇಕ ಕಥೆಗಳ ಒಳಗೆ ಅಲ್ಲಿ ಸಾಕ್ಷಾತ್ ಚಕ್ರವರ್ತಿಯೇ ಸಹಜವಾಗಿ ಬಂದು ಗುಡಿಸಲ ಬಾಗಿಲಲ್ಲಿ ನಿಂತು ಭಕ್ತನೊಬ್ಬನ ಕಾಲಿಗೆ ಎರಗುವ ತರಹದ ಒಂದು ಸನ್ನಿವೇಶಗಳನ್ನೇ ಚಿತ್ರಣ ಮಾಡುವಷ್ಟು ಹಿ ಡೇರ್ಸ್. ಯಾಕೆ ಇದಾಯ್ತು? ಮಾದಾರ ಚೆನ್ನಯ್ಯನಂತವನ ಮನೆಯ ಬಾಗಿಲಿಗೆ ಬಂದು ಕರಿಕಾಲ ಚೋಳ ಪಾದಕ್ಕೆ ನಮಸ್ಕರಿಸ್ತಾನೆ ಅನ್ನುವಂಥ ಆ ಕಥೆಯನ್ನು ಬರೀಬೇಕಾದ್ರೆ ಅವನಿಗೆ ಗಟ್ಸ್ ಇರಲೇಬೇಕು. ಅದಕ್ಕೆ ಅವನು ಹೇಳ್ಕೊಂಡಿದ್ದು ವಿರೂಪಾಕ್ಷನ ಭಕ್ತರಿಗಲ್ಲದೆ ತನ್ನ ನಾಲಿಗೆ ಇಲ್ಲ ಮತ್ತು ಅವರ ಕಥೆಗಳಲ್ಲದೆ ನಾನು ಬೇರೆಯವ್ರು ಬರೆಯಲ್ಲ. ಆ ಕಥೆಗಳ ಗೆಲುವು, ಆ ಕಥೆಗಳಲ್ಲಿ ಭಕ್ತಿಯೇ ಗೆಲ್ಲುತ್ತೆ, ಭಕ್ತನೇ ಗೆಲ್ತಾನೆ. ಎಷ್ಟೋ ಸತಿ ಭಗವಂತನು ಸೋತು ಹೋಗ್ತಾನೆ. ಇದು ನಮಗೆ ಹರಿಹರನ ಮುಂದೆ ಬಂದ ಎಲ್ಲ ಶೈವ ಕವಿಗಳ ತಮ್ಮ ಕೃತಿಯ ಕಾನ್ಸೆಪ್ಟ್ ಅನ್ನ ಡಿಸೈಡ್ ಮಾಡ್ತು. ಅವರು ಆರಿಸಿಕೊಳ್ಳುವ ಕಥೆ ಈ ಶರಣರ ಕಥೆಗಳನ್ನು ತಗೊಳ್ಳೋದು ಅಥವಾ ಶಿವಭಕ್ತರ ಕಥೆಗಳನ್ನು ತಗೊಳ್ಳೋದು, ಅದರಲ್ಲಿ ಕೂಡ ನಮಗೆ ಮುಖ್ಯವಾಗಿ ಕಾಣೋದು ಭಕ್ತಿಯ ಗೆಲುವಿನ ಕಥೆಗಳನ್ನೇ ಹೇಳ್ತಾ ಹೋಗ್ತಾರೆ. ಇನ್ನು ಬಹಳ ಮುಖ್ಯವಾಗಿ ನಮಗೆ ಈ ವಸ್ತು, ವಿಷಯ, ಭಾಷೆ, ಸಂಸ್ಕೃತದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಆಧ್ಯಾತ್ಮಿಕ ವಿಚಾರಗಳು, ಡಿವೈನ್ ಅನ್ನುವಂಥದ್ದು ಸಂಸ್ಕೃತ. ಇವತ್ತು ನಮಗೆ ಪ್ರಾರ್ಥನೆ ಸಂಸ್ಕೃತದಲ್ಲಿ ಮಾಡಿಕೊಂಡ್ರೆ ಹೆಚ್ಚು ಒಲಿತಾನೇನೋ ಅನ್ನೋ ಥರದ ಒಂದು ಫೀಲಿಂಗ್ ಇರ್ಬೋದಾದಂಥ ರೀತಿಯಲ್ಲಿ ಶ್ಲೋಕಗಳಲ್ಲೇ ಹೇಳಬೇಕೇನೋ ಅನ್ನೋ ಹಾಗೆ ಆ ರೀತಿಯಲ್ಲಿ ಆ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಸ್ಥಳೀಯ ಭಾಷೆಯಲ್ಲಿ ಹೇಳುವ ಪ್ರಯತ್ನ ಇದು ನಮ್ಮಲ್ಲಿಗೆ ಜೈನರಿಂದ ಸ್ಟಾರ್ಟ್ ಆಯಿತು. ಸ್ಥಳೀಯ ಭಾಷೆಯನ್ನು ಸಾಹಿತ್ಯ ಭಾಷೆಗೆ ಅದನ್ನು ಚೆನ್ನಾಗಿ ಅದಕ್ಕೆ ಪುಷ್ಟಿಯನ್ನು ಕೊಡುತ್ತಾ ತಮ್ಮ ಜೈನ ತತ್ವಗಳನ್ನು ಹೇಳುವುದಕ್ಕೆ ಕನ್ನಡವನ್ನು ಆರಿಸಿಕೊಳ್ಳುವುದರ ಬಗೆಗೆ ನಯಸೇನಂತೂ ಘೋಷಣೆಯನ್ನು ಮಾಡ್ತಾನೆ. ಬರಿಬೇಕು ಅಂತ ಇಷ್ಟ ಇದ್ರೆ ಸಂಸ್ಕೃತದಲ್ಲೇ ಬರೀರಿ, ಇಲ್ಲದೇ ಇದ್ರೆ ಕನ್ನಡದಲ್ಲಿ ಬರೀತೀನಿ, ಹೊಸಗನ್ನಡದೊಳು ವ್ಯಾವರಣಿಸುವೆನೆಂದು ಹೇಳ್ತೀರಾ, ಕನ್ನಡದಲ್ಲಿ ಹೊಸ ಕನ್ನಡದಲ್ಲಿ ಬರಿತೀನಿ ಅಂತ ಹೇಳ್ಕೊಂಡು ಯಾಕೆ ಸಂಸ್ಕೃತ ತಂದು ತುರ್ತೀರಾ? ಬೆರೆಸಲ್ಕೆ ತಕ್ಕುಮೆ ಘೃತಮುಮಂ ತೈಲಮುಮಂ ಅಂತ ಹೇಳಿ ಅವನು ಬಹುಶಃ ಒಂದು 20-30 ವರ್ಷ ಮುಂಚೆ ನಮ್ಮ ವಚನ ಸಾಹಿತ್ಯಕ್ಕೆ ಮುಂಚೆ ಒಂದು ಘೋಷಣೆಯನ್ನು ಮಾಡ್ತಾನೆ. ಇಂಥವುಗಳೆಲ್ಲವೂ ಕೊಂಡಗುಳಿ ಕೇಶಿರಾಜನಂಥವನ ಪ್ರಭುತ್ವ ವಿರೋಧಿ ನಿಲುವು, ಜೇಡರ ದಾಸಿಮಯ್ಯನಂಥವನ ಭಕ್ತಿಯ ಬಗೆಗೆ ಹೇಳಿದಂತಹ ಆದ್ಯನ ವಚನದಲ್ಲಿ ಹೇಳ್ತಕ್ಕಂತಹ ಆಡಂಬರದ ಭಕ್ತಿಯ ವಿರೋಧ, ಮತ್ತೆ ನಡುವೆ ಸುಳಿವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನುವಂಥದ್ದು, ಎಲ್ಲ ರೀತಿಯ ಪರಮಾರ್ಥ ಸಾಧನೆಗೆ ಹೆಣ್ಣು ಗಂಡುಗಳು ಇಬ್ಬರು ಸಮಾನರು. ಕೇವಲ ಇವತ್ತು ಯಾವುದನ್ನು ನಾವು ವುಮೆನ್ ಸ್ಟಡೀಸಲ್ಲಿ ಹೇಳ್ತಾ ಇದ್ದೀವೋ ಜೈವಿಕ ಬದಲಾವಣೆಯನ್ನು ಹೊರತುಪಡಿಸಿ ಹೆಣ್ಣು ಗಂಡಿಗೆ ಭೇದವಿಲ್ಲ ಅಂತ, ಅದನ್ನು ಆಗಲೇ ನಮಗೆ ಜೇಡರ ದಾಸಿಮಯ್ಯ ಹೇಳ್ತಾನೆ. ಮೊಲೆ ಮುಡಿ ಬಂದರೆ ಗಂಡೆಂಬರು ಅಲ್ಲ ಹೆಣ್ಣೆಂಬರು, ಗಡ್ಡ ಮೇಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ. ಈ ರೀತಿಯ ಚಿಂತನಾ ಕ್ರಮಗಳು ಸುಮಾರು 35 ಜನ ಸ್ತ್ರೀಯರು, ನಿಮಗೆ ಉರಿಲಿಂಗ ಪೆದ್ದಿಯ ಹೆಂಡತಿಯಂತಹ ಒಬ್ಬ ದಲಿತ ವಚನಕಾರ್ತಿ ಕಾಳವ್ವೆ, ಒಬ್ಬ ಸೂಳೆ ಸಂಕವ್ವೆ, ಅಥವಾ ಮತ್ತೆ ಆ ಮುಕ್ತಾಯಕ್ಕನಂಥವಳು, ನೀಲಲೋಚನೆ ಅಂತ ಬಸವಣ್ಣನ ಹೆಂಡತಿ, ನಮ್ಮ ಅಕ್ಕ ಮಹಾದೇವಿ, ಮತ್ತೆ ಗೊಗ್ಗವೆಯಂತಹ ಆಯ್ಕೆಯ ಪ್ರಶ್ನೆಯನ್ನ, ಸ್ತ್ರೀಯರಿಗೆ ಆಯ್ಕೆಯ ಸ್ವಾತಂತ್ರ್ಯ ಎಲ್ಲಿದೆ ಅಂತ ಪ್ರಶ್ನೆ ಮಾಡಬಹುದಾದಂತಹ ರೀತಿಯ ಒಂದು ಧೈರ್ಯ ತೋರುವಂತಹ ಅನೇಕ ಹೆಣ್ಣು ಮಕ್ಕಳ ರಚನೆಗೆ ಕೂಡ ಈ ಭಕ್ತಿ ಸಾಹಿತ್ಯ ಅನ್ನುವಂಥದ್ದು ಒಂದು ಶಕ್ತಿಯನ್ನು ಕೊಡ್ತು. ಸೊ ಭಕ್ತಿ ಎನ್ನುವಂಥದ್ದು ಯಾವುದೋ ಭಯದಲ್ಲಿಯೋ ದೂರದಲ್ಲಿಯೋ ಭಗವಂತನಿಂದ ದೂರದಲ್ಲಿ ನಿಲ್ಲುವಂಥದ್ದಾಗದೆ ಅದು ಒಂದು ಆಪ್ತ ಸಖನ ಹಾಗೆ. ಶರಣಸತಿ ಲಿಂಗಪತಿ ಭಾವದಲ್ಲಿ ಭಗವಂತ ಅಂತಕ್ಕಂಥವನು ಅವನು ನನ್ನ ಒಂದು ಸಖ ಅನ್ನುವ ಭಾವದಲ್ಲಿ. ಅಕ್ಕ ಮಹಾದೇವಿಯ ವಚನ ಇರ್ಬೋದು, ಆಂಡಾಳರ ಚಿಂತನೆಗಳಿರ್ಬಹುದು,
ಹೀಗೆ ಆಮೇಲೆ ಮೀರಾನಲ್ಲಿ ಕಂಡುಬರ್ತಕ್ಕಂಥದ್ದಿರ್ಬೋದು. ಮತ್ತು ಇಡೀ ಒಂದು ಕನ್ನಡ ಸಾಹಿತ್ಯದ ಒಳಗಡೆಗೆ ಆ ಭಗವಂತ ಅನ್ನುವಂಥವನು ಪೊರೆಯುವ ಒಂದು ಶಕ್ತಿಯಾಗಿ ನೋಡ್ತಾ, ಅವನ ಪ್ರೀತಿಯ ಛತ್ರ ಛಾಯೆಯ ಅಡಿಯಲ್ಲಿ ಈ ಜೀವ ಅಥವಾ ಈ ಒಂದು ಶರಣ ಅಂತಕ್ಕಂಥವನು, ಶರಣೆ ಅಂತಕ್ಕಂಥವಳು, ಭಕ್ತೆ ಅಂತಕ್ಕಂಥವಳು ಹೇಗೆ ಒಂದು ಆನಂದವನ್ನು, ಒಂದು ಸಾಯುಜ್ಯವನ್ನು, ಸಾಮೀಪ್ಯವನ್ನು, ಸಾದೃಶ್ಯವನ್ನು ಪಡ್ಕೊಳ್ತಾ ಒಂದು ಪರಮಾರ್ಥವನ್ನು ಗಳಿಸಬಹುದು ಅನ್ನೋದು. ಯಾವುದು ಒಂದು ಸಂಸಾರ ನಿವೃತ್ತಿಯನ್ನು ಹೇಳಿ ಮುಕ್ತಿ ಮಾರ್ಗದ ಕಡೆಗೆ ಹೇಳುವಂಥದ್ದು ಸಾಮಾನ್ಯನಿಗೆ ಕಷ್ಟವಾಗಿತ್ತೋ, ಅರ್ಥವಾಗ್ತಿರ್ಲಿಲ್ವೋ, ಯಾವ ಜೈನ ಮೋಕ್ಷದ ಕಥೆಗಳು ಸಹಜವಾದಂಥ ಬದುಕಿನ ಕ್ರಮಕ್ಕೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಪಾಲನೆ ಮಾಡೋಕೆ, ಅಂಥ ಸಂದರ್ಭದಲ್ಲಿ ತನಗೆ ಯಾವುದೇ ಒಂದು ರೀತಿಯಲ್ಲಿಯೂ ಕೂಡ ಒಂದಿಷ್ಟಾದರೂ ಕೂಡ ಒಂದು ಐಡೆಂಟಿಟಿಯೇ ಇಲ್ಲದೆ ಇರಬಹುದಾದ ನೂರಾರು ಜನ ಸಮುದಾಯದ ಮಧ್ಯದಲ್ಲಿ ನಿನ್ನದೇ ಆದ ಒಂದು ಐಡೆಂಟಿಟಿಯನ್ನು ನೀನು ಪಡ್ಕೋಬಹುದು ಅನ್ನುವ ತರಹದ ರಾಮಾನುಜರು ತೆರೆದಂತಹ ಒಂದು ಭಕ್ತಿಯ ಪ್ರಪತ್ತಿಯ ಕಲ್ಪನೆ, ವಚನ ಸಾಹಿತ್ಯ ಅಥವಾ ಶರಣ ಸಾಹಿತ್ಯ ತೆರೆದಂತಹ ಮೇಲು ಕೀಳಿಂಗಲ್ಲದೆ ಕರೆಯದು ಹಯನು. ಕರು ಅನ್ನುವ ಅರ್ಥವೂ ಇದೆ. ಕೀಳು ಅಂದರೆ ಅವನಲ್ಲಿ ಶರಣ ಹೊಕ್ಕರೆ ನೀನಲ್ಲದೆ ಮತ್ತಾರು ರಕ್ಷಣೆ ಮಾಡಲಾರು ನನ್ನನ್ನು ಅನ್ನುವ ತರಹದ ಒಂದು ಭಾವ ನಮ್ಮಲ್ಲಿ ಬಂದಾಗ ಅವನು ಪೊರೀತಾನೆ ಅನ್ನುವಂಥದ್ದು. ಬಸವಣ್ಣನಲ್ಲಿ ಇದು ನಮಗೆ ಕಾಣುತ್ತೆ. ನಾನು ಬಡ ಪಶು, ನೀನು ಪಶುಪತಿ, ಆದ್ರಿಂದ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಸಿ ಮಿ ದಟ್ ಐ ಆಮ್ ಇನ್ ಅ ರೈಟ್ ಪಾತ್ ಅಂತ. ತಪ್ಪಾಗದ ಹಾಗೆ ನನ್ನನ್ನು ರಕ್ಷಣೆ ಮಾಡಬೇಕಾದವನು ನೀನೇ. ಸೊ ಭಕ್ತನೊಬ್ಬನ ವಿಕಾಸ ಕಲ್ಗುಡಿ ಸರ್ ಚೆನ್ನಾಗಿ ಹೇಳ್ತಿದ್ರು. ಇಡೀ ವಚನ ಸಾಹಿತ್ಯದೊಳಗೆ ಭಕ್ತನಾಗುವುದರತ್ತದ ತುಡಿತ ಮತ್ತು ಅದರ ಕಷ್ಟಗಳನ್ನು ಹೇಳಿಕೊಳ್ಳುವ, ಆ ತಲ್ಲಣಗಳನ್ನು ಹೇಳಿಕೊಳ್ಳುವಂಥದ್ದು ನಮಗೆ ಕಾಣುತ್ತೆ ಅಂತ. ಈ ತಲ್ಲಣ, ಈ ಭಕ್ತನಾಗುವ ಪ್ರಕ್ರಿಯೆಗಳು ನಿಧಾನವಾಗಿ ನಮಗೆ ಮತ್ತೆ ಹರಿ ಸರ್ವೋತ್ತಮತೆಯನ್ನು ಹೇಳುವ ಕೀರ್ತನಕಾರರಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆನ್ನೆ ಚರ್ಚೆ ಆಗ್ತಾ ಇತ್ತು, ವಚನ ಸಾಹಿತ್ಯದಲ್ಲಿ ಕಂಡು ಬರುವಂತಹ ಕೆಲವು ಪ್ರತಿರೋಧಿ ನೆಲೆಗಳನ್ನು ಢಾಳಾಗಿ ಹೇಳ್ತಾ, ಅಲ್ಲಿ ಅದಕ್ಕಿಂತ ಹಿಂದೆ ಇದ್ದಂತಹ ಭಕ್ತಿ ಅಥವಾ ಈ ಒಂದು ದೈವದ ಕಲ್ಪನೆ ಮತ್ತು ನಡೆ ನುಡಿ ಬದುಕನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಕ್ರಮ ಇತ್ಯಾದಿಗಳಲ್ಲಿ ಎಲ್ಲ ಒಂದು ರೆಬೆಲಿಯನ್ ಆದಂಥದ್ದನ್ನು ನಾವು ಹೇಳ್ತಾ ಹೋಗ್ತೀವಿ. ನಮ್ಮ ವಚನ ಸಾಹಿತ್ಯದ ಒಳಗಡೆ ಅಲ್ಲಮದ್ದೊಂದು ದಾರಿ, ಭಕ್ತಿಯ ದಾರಿ, ಬಸವಣ್ಣಂದೊಂದು ಭಕ್ತಿಯ ದಾರಿ, ಕಾಯಕ ಯೋಗಿ ಸಿದ್ದರಾಮಂದೇ ಒಂದು ದಾರಿ, ಮಧುರ ಭಕ್ತಿಯ ಅಕ್ಕ ಮಹಾದೇವಿದೆ ಒಂದು. ಎಲ್ಲ ಭಕ್ತಿಗಳು ಒಂದೇ ರೀತಿಯ ಭಕ್ತಿಗಳು ಅಲ್ಲಿ ಕಾಣಲ್ಲ. ಅದಕ್ಕೆ ಕಾರಣ ಅವರವರ ಮೇಲೆ ಪ್ರಭಾವ ಬೀರಿದ ಭಿನ್ನ ಭಿನ್ನವಾದ ಆ ಕಾಲಕ್ಕಾಗಲಿ ಕರ್ನಾಟಕದಲ್ಲಿ ಇದ್ದಂತಹ ಭಕ್ತಿ ಪರಿಕಲ್ಪನೆಯ ದೃಷ್ಟಿಕೋನಗಳು. ಹಾಗಾಗಿ ನಮಗೆ ಮಧುರ ಭಕ್ತಿ ಇರಬಹುದು, ಅಥವಾ ಅರಿವೇ ಗುರು, ಅರಿವಿನ ಮುಖಾಂತರ ಅಥವಾ ಜ್ಞಾನಯೋಗದ ಮುಖಾಂತರ ಒಂದು ತನ್ನ ಒಂದು ಪರಮಾರ್ಥ ಕಂಡುಕೊಳ್ಳೋಕೆ ಸಾಧ್ಯ. ಆದರೆ ಕರ್ಮಯೋಗದ ಮುಖಾಂತರವಾಗಿ ಕರ್ಮವನ್ನು ನಿಷ್ಠೆಯಿಂದ, ಕಾಯಕವನ್ನು ನಿಷ್ಠೆಯಿಂದ ಮಾಡುವುದರಿಂದ ಭಗವಂತನನ್ನು ಕಾಣಬಹುದು ಅನ್ನುವಂಥ ತತ್ವಗಳು, ಇವುಗಳೆಲ್ಲದಕ್ಕೂ ಕೂಡ ಆ ಮೊದಲೇ ಇದ್ದ ಅನೇಕ ಚಿಂತನೆಗಳು ಕಾರಣ ಆಗಿತ್ತು. ಎಲ್ಲವೂ ರೆಬೆಲ್ ಆಗಿ ಬಂದದ್ದು ಅಂತ ಅನ್ನೋದಕ್ಕೆ ನಮಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು. ನಿಮಗೆ ಹರಿ ಸರ್ವೋತ್ತಮತೆಯನ್ನು ಕುರಿತಾಗಿ ಹೇಳ್ತಾ ಆಳ್ವಾರರುಗಳ, ರಾಮಾನುಜಾಚಾರ್ಯರ, ಮಧ್ವಾಚಾರ್ಯರ ಚಿಂತನೆಗಳು ಮತ್ತು ಶಂಕರಾಚಾರ್ಯರ ಚಿಂತನೆಗಳಲ್ಲಿ ಒಂದು ಕಡೆ ನಿರ್ಗುಣ ನಿರಾಕಾರನಾದ, ಇನ್ನೊಂದು ಕಡೆ ಸಗುಣ ಸಾಕಾರನಾದಂಥ ಎರಡೂ ಬಗೆಯ ಚಿಂತನೆಗಳು ಏಕಕಾಲದಲ್ಲೇ ನಮ್ಮಲ್ಲಿ ಹೋಗ್ತಾ ಇರೋದನ್ನು ಕನ್ನಡ ಸಾಹಿತ್ಯದ ಉದ್ದಕ್ಕೂ ಕಾಣ್ತಾ ಹೋಗ್ತೇವೆ. ಕೀರ್ತನ ಸಾಹಿತ್ಯ ಒಂದು ಕಡೆ ತನ್ನ ಸಾಮಾಜಿಕ ಆಯಾಮವನ್ನು, ಸಾಮಾನ್ಯರ ಬದುಕು ಹಸನಾಗುವುದರತ್ತ ಮತ್ತು ಅವರನ್ನು ಒಂದು ರೀತಿಯಲ್ಲಿ ಹಸನಾದ ಬದುಕಿನಲ್ಲಿ ಒಂದು ಮೇಲ್ಮುಖ ಚಲನೆಯನ್ನು ಪಡೆಯುವುದಕ್ಕೆ ಪ್ರೇರಣೆಯ ಕೊಡುವುದರ ಜೊತೆಗೆ ಅದು ಲೌಕಿಕ ಮತ್ತು ಅಲೌಕಿಕಗಳನ್ನು ಒಟ್ಟಾಗಿ ಇಟ್ಕೊಂಡು, ಏನು ಸತಿಪತಿಗಳೊಂದಾದ ಭಕ್ತಿ ಇಲ್ಲಿ ಹೇಳುತ್ತೆ ಹಾಗೆ, ಅದು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಇಡೀ ಕುಟುಂಬ ಮತ್ತು ಕುಟುಂಬದ ಒಳಗಿನ ಒಂದು ವ್ಯಕ್ತಿಯ ಕರ್ತವ್ಯಗಳು ಮತ್ತು ಅದನ್ನು ಚೆನ್ನಾಗಿ ನಿಭಾಯಿಸುವುದರ ಕಡೆಗೆ ಹೇಳ್ತಾ ಹೋಗೋದನ್ನು ನಾವು ಗಮನಿಸ್ತೇವೆ. ಕೀರ್ತನ ಸಾಹಿತ್ಯ ವೈಷ್ಣವ ಒಂದು ಏನು ಭಕ್ತಿಯ ಒಂದು ಮೂಮೆಂಟ್ ಕಾಣಿಸುತ್ತೆ. ಅದರ ಪ್ರಭಾವದಿಂದಾಗಿ ಅದ್ಭುತವಾದಂತಹ ಸಾಹಿತ್ಯ ಮತ್ತು ಸಂಗೀತದ ಒಂದು ಬ್ಲೆಂಡನ್ನು ಮಾಡಿಕೊಂಡು ಮನೆಗೆ ಸಾಮಾನ್ಯರ ನಾಲಿಗೆಯ ತುದಿಯಲ್ಲಿ ಪುರಂದರದಾಸರ ಕೀರ್ತನೆಗಳನ್ನು ಹೇಳ್ತಾರೆ. ಅದು ಪುರಂದರ ಉಪನಿಷತ್ತು ಅಂತ.
ಯಾವ ಉಪನಿಷತ್ತುಗಳು ಅಥವಾ ಯಾವ ಒಂದು ನಮ್ಮ ಹಿಂದೆ ಇದ್ದಂತಹ ಸ್ಕ್ರಿಪ್ಚರ್ಗಳಲ್ಲಿ ಇರ್ತಕ್ಕಂಥ ಚಿಂತನೆಗಳು ಸಾಮಾನ್ಯನಿಗೆ ತಲುಪಿಲ್ಲದೆ ಇದ್ದಾಗ ಸರಳ ಭಾಷೆಯಲ್ಲಿ ಈ ಕೀರ್ತನ ಸಾಹಿತ್ಯ ಅದರ ಸಾರ ಸರ್ವಸ್ವವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಒಂದು ಕಡೆ ಕನಕದಾಸರಂಥವರ ಸಾಹಿತ್ಯ ಮತ್ತು ಸಮಾಜಮುಖಿಯಾದ ಚಿಂತನೆಗಳು, ಪುರಂದರದಾಸರ ಸಾಹಿತ್ಯ ಮತ್ತು ಸಂಗೀತ ಮುಖಿಯಾದ ಚಿಂತನೆಗಳ ಜೊತೆಗೆ ಬಂದಂಥ ಕುಮಾರವ್ಯಾಸ, ಲಕ್ಷ್ಮೀಶ ಮತ್ತೆ ಪ್ರಭುಲಿಂಗ ಲೀಲೆ ಅಂಥದ್ದನ್ನು ಬರೆದಂಥ ಚಾಮರಸ, ಇವರೆಲ್ಲರೂ ಕೂಡ ಭಕ್ತಿ ಭಗವಂತನನ್ನ ಮುಖ್ಯವಾಗಿ ಮಾಡಿಕೊಳ್ತಾ ದೊಡ್ಡ ಯುದ್ಧದ ಕಥೆಗಳನ್ನು ಅಥವಾ ಬೇರೆ ಬಗೆಯಲ್ಲಿ ಒಬ್ಬ ಸಮಾಜದ ಒಂದು ಚಾರಿತ್ರಿಕ ವ್ಯಕ್ತಿಯ ಕಥೆಯನ್ನು ಹೇಳುವ ಬದಲು ಅದನ್ನು ಲಿಂಗಲೀಲೆಯಾಗಿ ಪರಿಕಲ್ಪಿಸುವ, ಕೃಷ್ಣ ಚರಿತೆಯಾಗಿ ಪರಿಕಲ್ಪಿಸುವ, ಆ ಮೂಲಕ ಅದ್ಭುತವಾದಂತಹ ಶೈವ ಕಾವ್ಯಗಳನ್ನು ಮತ್ತೆ ವೈಷ್ಣವ ಕಾವ್ಯಗಳನ್ನು ನಮಗೆ ಕೊಟ್ಟದ್ದನ್ನು ಗಮನಿಸ್ತಾ ಹೋಗ್ತೀವಿ. ಇದೆಲ್ಲ ಆದ ನಂತರ ನಮಗೆ 15ನೇ ಶತಮಾನದ ಹೊತ್ತಿಗೆ ಇಡೀ 11ರಿಂದ 18ರವರೆಗೆ ಒಂದೇ ತರಹದ ಭಕ್ತಿ ಇಲ್ಲ. ಒಂದು ಕಡೆಗೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು. ಫಸ್ಟ್ ಇಲ್ಲಿ ನಿನ್ನ ಡ್ಯೂಟಿಯನ್ನು ಮಾಡ್ತಾ, ನಿನ್ನ ಕರ್ತವ್ಯ ಮಾಡ್ತಾ ಇಲ್ಲಿ ಸೈ ಅನ್ನಿಸ್ಕೊ ಅಂತೇಳಿ ಇಹಲೋಕದ ಬದುಕನ್ನು, ಇದು ಕರ್ತಾರನ ಕಮ್ಮಟ. ಫಸ್ಟು ಇಲ್ಲಿ ನೀನು ನಿನ್ನನ್ನು ತೊಡಗಿಸ್ಕೋಬೇಕು, ಅಲ್ಲಿ ನೀನು ಸರಿಯಾಗಿ ನಡೆನುಡಿಗಳು ಒಂದಾದಂಥ ಬದುಕಿನ ನಡೆಯನ್ನು ಕಲ್ತ್ಕೋಬೇಕು, ಆಮೇಲೆ ನೀನು ಅಲ್ಲಿ ಸಲ್ತೀಯ ಅಂತ ಹೇಳಿದ ವಚನ ಸಾಹಿತ್ಯ ಇಹಲೋಕದ ತನ್ನ ಕರ್ತವ್ಯಗಳಿಗೆ, ಇಹಲೋಕದ ಸಾಧನೆಗೆ ಬೆಲೆ ಕೊಟ್ಟಾಗಿದೆ. ನಮಗೆ ಈ ಹರಿದಾಸ ಸಾಹಿತ್ಯದ ಒಳಗಡೆ ಒಂದು ರೀತಿಯಲ್ಲಿ ನಿಧಾನವಾಗಿ ಇಹ ಪರಗಳ ಬ್ಲೆಂಡು ವಿಶೇಷವಾಗಿ ಕಾಣ್ತಾರೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನುವ ತರಹದ ಕಲ್ಪನೆಗಳು ಅಂಟ್ಕೋಬೇಡ ಜಾಸ್ತಿ. ಹೇಗೆ ಬದುಕಬೇಕೋ ಹಾಗೆ ಜಾಣನಾಗಿ ಪದ್ಮಪತ್ರ ಕಮಲ ಬಿಂದುವಿನ ಹಾಗೆ ಈ ಸಂಸಾರದ ಜೊತೆಗೆ ಹೋಗುವಂಥ ಒಂದು ಹೊಸ ಅಂಟಿಯು ಅಂಟದ ಈ ಸಂಸಾರದ ಬೇಡಿಯ ಒಳಗಿನಿಂದ ಬಿಡಿಸಿಕೊಂಡು ನಿನ್ನ ಆತ್ಮೋದ್ಧಾರದ ಕಡೆಗೆ ಚಿಂತನೆ ಮಾಡುವುದರ ಕಡೆಗೆ ಹೊರಳುತ್ತೆ. ಅದಾದ ನಂತರ ಏನಾಯ್ತು ಅನ್ನೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ತತ್ವಪದಕಾರರು ಬರೋ ಹೊತ್ತಿಗೆ ಪೂರ್ಣವಾಗಿ ವೈರಾಗ್ಯ ಭಕ್ತಿಯನ್ನು ಅಮರಿಕೊಂಡಾಗ ತತ್ವಪದಗಳು ಬರೋಕ್ಕೆ ಶುರುವಾಯಿತು. ಎಲ್ಲ ಲೊಳಲೊಟ್ಟೆ ಎನ್ನುವ ಕಲ್ಪನೆ ಬರೋಕ್ಕೆ ಶುರುವಾಯಿತು. ಎಂಥದ್ದು ಯಾಕೆ ಬಡ್ದಾಡ್ತಿ ತಮ್ಮ ಅನ್ನೋದು ಶುರುವಾಯಿತು. ಇದೆಲ್ಲದರ ಪರಿಣಾಮ. ಬರೀ ಇದನ್ನೇ ಹೇಳ್ತಾ ಇದ್ದೀವಲ್ಲ. ಈ ಭಕ್ತಿ ಸಾಹಿತ್ಯ ತಂದ ಒಂದು ಬಹಳ ಮುಖ್ಯವಾದ ಪಲ್ಲಟವನ್ನು ಹೇಳಿ ನನ್ನ ಮಾತನ್ನು ನಾವು ನಿಲ್ಲಿಸ್ಬೇಕಾಗತ್ತೆ. ಕರ್ನಾಟಕದ ಒಳಗಡೆಗೆ ಪ್ರಭುತ್ವ ವಿರೋಧಿ ನಿಲುವಿನ ಜೊತೆಗೆ ಏಕದೇವೋಪಾಸನೆ ಅಂತ ಬಂದದ್ದು, ಶೈವ ಪಾರಮ್ಯ ಮತ್ತು ವೈಷ್ಣವ ಪಾರಮ್ಯವನ್ನು ಹೇಳುವ ಸಾಹಿತ್ಯ ಮತ್ತು ಆ ರೀತಿಯ ಚಿಂತನೆ ತೀವ್ರವಾಗ್ತಾ ಭಕ್ತಿ ಎನ್ನುವುದನ್ನು ಈ ಧರ್ಮಗಳು ತಮ್ಮ ಪ್ರಚಾರದ ಸಾಧನವಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ರಿಂದ ತಮ್ಮ ಶ್ರದ್ಧಾ ಕೇಂದ್ರಗಳ ಆಸ್ತಿ ಪಾಸ್ತಿಗಳ ರಕ್ಷಣೆಗೆ ಅಂಥವರಿಗೆ ಭಕ್ತರಿಗೆ ದೀಕ್ಷೆಗಳನ್ನು ಕೊಡ್ತಾ ಅವರನ್ನು ರಕ್ಷಣಾ ಪಡೆಗಳಾಗಿ ಮಾಡುವುದಕ್ಕೆ ಪ್ರಯತ್ನ ಮಾಡಿದ ಸಂದರ್ಭಗಳು, ಅನ್ಯ ಧರ್ಮವನ್ನ ಭವಿ ಅಥವಾ ಆ ಭಕ್ತ ಅನ್ನುವಂಥ ಭೇದಗಳನ್ನು ತಂದ ಸಂದರ್ಭದಲ್ಲಿ ಏಕದೇವೋಪಾಸನೆಯ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದ ಚರಿತ್ರೆಯಲ್ಲಿ ಧರ್ಮ ಸಂಘರ್ಷಗಳ ದೊಡ್ಡ ಪರ್ವವೇ ನಡೆದು ಹೋಗಿದೆ. ಧರ್ಮಗಳ ನಡುವೆ ನಡೆದಂತಹ ಈ ತಾನು ಮತ್ತೆ ಅನ್ಯವೆನ್ನುವಂಥದ್ದು, ಪ್ರತಿ ಧರ್ಮವು ತನ್ನ ಮೇಲಾಟದೊಳಗೆ ಅನ್ಯ ಧರ್ಮದ ವಿಡಂಬನಾ ಸಾಹಿತ್ಯವನ್ನು ಬರೆಯುವ, ತನ್ನ ಧರ್ಮದ ತತ್ವಗಳನ್ನು ಭಕ್ತಿಯ ಜೊತೆಗೆ ಪಸರಿಸುವ, ಭಕ್ತರನ್ನ ತನ್ನ ಶಕ್ತಿಯಾಗಿಯೂ ತನ್ನ ರಕ್ಷಕರನ್ನಾಗಿಯೂ ಮಾಡಿಕೊಳ್ಳುವ ಈ ಒಂದು ವಿಶಿಷ್ಟವಾದ ಪಲ್ಲಟವನ್ನು ನಾವು ಕಾಣ್ತೇವೆ. ಅದರಿಂದ ನಮಗೆ ಏಕಾಂತದ ರಾಮಯ್ಯನಂಥವನು ಕಾಣಿಸ್ಕೊಳ್ತಾನೆ, ಆದಯ್ಯನಂಥವನು ಕಾಣಿಸ್ಕೊಳ್ತಾನೆ, ಬುಕ್ಕರಾಯನ ಶಾಸನದಂಥದ್ದು ಬರಬೇಕಾದಂಥ ಸಂದರ್ಭ ಬರುತ್ತೆ. ಭಕ್ತಿ ಎನ್ನುವುದು ಒಂದು ಟೂಲ್ ಆಗಿ ಧರ್ಮಗಳು ಬಳಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದಾಗ, ಭಕ್ತಿ ವ್ಯಕ್ತಿಯೊಬ್ಬನ ಉನ್ನತೀಕರಣಕ್ಕೆ, ಅವನ ಒಂದು ರೀತಿಯ ಸಾಂತ್ವನಕ್ಕೆ, ಅವನದಾದಂಥ ಒಂದು ಏಕಾಂತದ ಆನಂದಕ್ಕೆ ಇದ್ದಂಥದ್ದು ನಿಧಾನವಾಗಿ ಸಮುದಾಯವೆಲ್ಲವೂ ಒಟ್ಟಾಗಿ ಸೇರಿ ಕೂಡಿ ಬದುಕುವುದರ ಕಡೆಗೆ ಹೊರಟದ್ದು, ಕೊನೆಗೆ ಅನ್ಯ ಧರ್ಮ ಭಂಗಿಸುವುದರ ಕಡೆಗೆ ಅದು ಹೇಗೆ ಒಂದು ಮಿಲಿಟೆಂಟ್ ಆಗಿ ಭಕ್ತಿಯನ್ನು ಬಳಸ್ಕೊಳ್ಳಲಾಯಿತು, ಆ ಭಕ್ತರನ್ನು ಬಳಸ್ಕೊಳ್ಳಾಯಿತು. ಅದರ ಪ್ರಭಾವ ಪರಿಣಾಮ ಸಾಕಾಯ್ತಪ್ಪ ಅನ್ನುವಷ್ಟರ ಮಟ್ಟಿಗೆ 15-16ನೇ ಶತಮಾನದ ಹೊತ್ತಿಗೆ ಕರ್ನಾಟಕದಲ್ಲಿ ಬೇಕಾದಷ್ಟು ಸಂಘರ್ಷಗಳು ನಡೆದು ಹೋಯಿತು. ಸಾಕು ಅನಿಸ್ತೋ ಏನೋ. ಅದಕ್ಕೆ ತತ್ವ ಪದಕಾರರು
ಎಲ್ಲ ಹಲವು ನಾಮ ಏಕದೇವ ಅಂಥೇಳಿ ಒಂದು ಸ್ವಲ್ಪ ಸಾರ್ಸಕ್ಕೆ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಿದ ಹಾಗೆ ನಮಗೆ ಅನ್ನಿಸ್ತಾ ಹೋಗುತ್ತೆ. ಇದರ ಜೊತೆಗೆ ಅಂತರ್ಗಾಮಿಯಾಗಿ ಹರಿದು ಬರ್ತಾ ಇದ್ದ ಶ್ರಮಣ ಸಂಸ್ಕೃತಿಯಲ್ಲಿ ಇದ್ದಂತಹ ಕೆಲವು ಬಹುತ್ವದ ಚಿಂತನೆಗಳು, ಈ ಏಕದೇವೋಪಾಸನೆ ಅಥವಾ ಹೀಗೇ ಇರಬೇಕು ಇದೇ ಸತ್ಯ ಅನ್ನುವ ತರಹದ ಚಿಂತನೆಗಿಂತ ಭಿನ್ನವಾದಂತಹ ಸಂಸ್ಕೃತಿಯ ಒಂದು ಚಿಂತನೆಗಳು ಕೂಡ ನಿಧಾನವಾಗಿ ಮತ್ತೆ ತತ್ವಪದಕಾರರ ಮೇಲೆ ವಿಶೇಷವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಇದೆಲ್ಲದರ ಪರಿಣಾಮವಾಗಿ ನಮಗೆ ಈ ಜನಪದ ಸಾಹಿತ್ಯದಲ್ಲಿ ಕೂಡ ನಮಗೆ ಸಂಘರ್ಷದ ಕಥೆಗಳು ಹುಟ್ಕೊಂಡಿದೆ. ಸಾಸಿ ಚೆನ್ನಮ್ಮನ ಕಥೆ ಇರ್ಬೋದು, ಅಥವಾ ನಮ್ಮ ಸತಿ ಸಕ್ಕುಬಾಯಿ ಅಂಥವಳ ಕಥೆ ಇರ್ಬೋದು. ಇದರ ಪರಿಣಾಮ ಏನಾಯಿತು ಅಂದರೆ ಜನಪದ ಮತ್ತು ಅಲ್ಲಿನ ಕಲಾರಂಗಗಳಾದ ಯಕ್ಷಗಾನಗಳಲ್ಲಿ ಈಗ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವ ಹಲವಾರು ಭಕ್ತರ ಕಥೆ ಯಕ್ಷಗಾನದಲ್ಲಿದೆ. ಕೃಷ್ಣ ಪಾರಿಜಾತದಂಥದ್ದು ಇಡೀ ಕರ್ನಾಟಕದಾದ್ಯಂತ ಅದು ಅಪೂರ್ವವಾಗಿ ಕೃಷ್ಣ ಭಕ್ತಿಯನ್ನು ಹೇಳೋದನ್ನು ಕಾಣ್ತಾ ಹೋಗ್ತೀವಿ. ಅಥವಾ ನಮಗೆ ಮಧುರ ಭಕ್ತಿಯ ಆ ಒಂದು ಪರಿಕಲ್ಪನೆಯಿಂದಾಗಿ ಒಡೆಯರ ಕಾಲದಲ್ಲಿಯೂ ಕೂಡ ಅಂಥ ಒಂದು ಮಧುರ ಭಕ್ತಿಯ ಗೀತೆಗಳು ಸೃಷ್ಟಿಯಾದದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಭಕ್ತ ಅಂಬರೀಷನಂತ, ಪ್ರಹ್ಲಾದನಂತ, ಹರಿಶ್ಚಂದ್ರನ ಇಂಥ ಕಥೆಗಳು ಜನಮಾನಸದಲ್ಲಿ ನಾಟಕದ ರೂಪಗಳಲ್ಲಿ ಯಕ್ಷಗಾನ ರೂಪದಲ್ಲಿ ಕಾಣಿಸ್ಕೊಳ್ಳೋದನ್ನು ನೋಡ್ತಾ ಹೋಗ್ತೀವಿ. ಹೀಗೆ ಕಲೆಯ ಮೇಲೆ, ಸಂಗೀತದ ಮೇಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ನಮ್ಮ ಇಡೀ ಒಂದು ವಾಸ್ತುಶಿಲ್ಪ ನೋಡ್ತಾ ಹೋದರೆ ನಿಮಗೆ ಎಲ್ಲೋ ಕೊಳಲು ಗೋಪಾಲ ಕರುಗಳ ಮಧ್ಯೆ ನಿಂತ ಕೃಷ್ಣನ ಒಂದು ಶಿಲ್ಪಗಳು ಒಂದು ಕಾಲಕ್ಕೆ ಹೆಚ್ಚು ಕಾಣಿಸ್ಕೊಳ್ತಾ ಹೋಗುತ್ತೆ. ಬಂಟ ಮುಖ್ಯ ಮತ್ತು ಭಗವಂತನ ರಕ್ಷಕನಾಗಿ ನಿಲ್ತಕ್ಕಂಥವ್ನು ಮುಖ್ಯ ಅಂದಾಗ ಆಂಜನೇಯನ ದೇವಸ್ಥಾನಗಳು ಮತ್ತು ಆಂಜನೇಯನ ಕಲ್ಪನೆ, ಹನುಮನ ಕಲ್ಪನೆ ಮತ್ತು ಬಂಟನ ಕಲ್ಪನೆ ವಿಶೇಷವಾಗ್ತಾ ಬರುತ್ತೆ. ಆದರೆ ಈ 11ರಿಂದ ಶುರುವಾದ ಈ ಭಕ್ತಿಯ ಚಲನೆ ಕನ್ನಡದ ಸಾಹಿತ್ಯದ ಒಳಗಡೆಗೆ ಒಂದೇ ರೂಪದಲ್ಲಿಲ್ಲ, ಅದು ಹಲವಾರು ಘಟ್ಟಗಳಾಗಿ ಅದು ಬರ್ತಾ ಹೋಗುತ್ತೆ. ಆ ಎಲ್ಲ ಘಟ್ಟಗಳಿಗೆ ತಕ್ಕ ಹಾಗೆ ಆಯಾಯ ಕಾಲದ ಆಯಾಯ ಸಂದರ್ಭದಲ್ಲಿ ಉಂಟಾದ ಸಮಾಜೋ ಧಾರ್ಮಿಕ ಮತ್ತು ರಾಜಕೀಯವಾದ ಒತ್ತಂಬಗಳಿಂದ ತನ್ನ ಆಶಯವನ್ನು, ಆಕೃತಿಯನ್ನು ಸ್ವಲ್ಪ ಮಟ್ಟಿಗೆ ಪಲ್ಲಟ ಮಾಡಿಕೊಂಡು ಕೂಡ ಕನ್ನಡ ಸಾಹಿತ್ಯ ಮುಂದುವರೆದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಕನ್ನಡ ಸಾಹಿತ್ಯದ ಈ ಮಧ್ಯಕಾಲೀನ ಭಕ್ತಿ ಸಾಹಿತ್ಯದಲ್ಲಿ ಅಪೂರ್ವವಾದಂತಹ ಫಾರಂಗಳು, ಸಾಂಗತ್ಯದಂಥವುಗಳು, ರಗಳೆಯಂಥದ್ದು, ಷಟ್ಪದಿ ಕಾವ್ಯದಂಥದ್ದು, ಜನರಿಗೆ ಹತ್ತಿರವಾಗಬಹುದಾದಂತಹ ಸರಳ ಭಾಷೆಯ ಸರಳವಾದ ರಚನೆಗಳು ಇವೆಲ್ಲವೂ ಬರುವುದಕ್ಕೆ ಭಕ್ತಿ ಮೂಮೆಂಟ್ ಅಥವಾ ಭಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಸಿಗಬೇಕು, ಭಗವಂತನ ಚಿಂತನೆ ಎಲ್ಲರಿಗೂ ಸಿಗಬೇಕು ಅನ್ನುವಂಥ ಮೂಲ ಪರಿಕಲ್ಪನೆ ಕಾರಣ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಹೋಗ್ತೀನಿ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಕನ್ನಡದ ಭಕ್ತಿ ಸಾಹಿತ್ಯದ ಬಗೆಗೆ ಹೇಳುವಾಗ ಅದರ ಪ್ಲಸ್ ಅಷ್ಟನ್ನೇ ಹೇಳಿ ನಾವು ಭಕ್ತಿ ಸಾಹಿತ್ಯದ ವಿಶೇಷತೆಯನ್ನು ಮುಗಿಸ್ತೇವೆ. ಆದರೆ ನನಗೆ ಅದು ನಮ್ಮ ಕರ್ನಾಟಕದ ಪ್ರಭುತ್ವ ಭಕ್ತಿಯನ್ನು ತನ್ನ ಟೂಲಾಗಿ ಹೇಗೆ ಬಳಸ್ಕೊಂಡು ಇಡೀ ಒಂದು ಮಿಲಿಟರಿ ಟ್ರೂಪ್ಗಳನ್ನೇ ಒಟ್ಟೊಟ್ಟಾಗಿ ಭಕ್ತರನ್ನಾಗಿ ದೀಕ್ಷೆ ಹಾಕಿ ಒಕ್ಕಲಾಗಿಸುವ ಪ್ರಕ್ರಿಯೆಗೆ ತೊಡಗಿದ್ರಿಂದ ಏನೇನಾಯಿತು, ಧರ್ಮ ಅನ್ನುವಂಥದ್ದು ಭಕ್ತಿಯನ್ನು ತನ್ನ ಪ್ರಚಾರದ ವಸ್ತುವನ್ನಾಗಿ ಮತ್ತೆ ಬಹಳ ಭಕ್ತಿ ಧರ್ಮ ಅವೆರಡನ್ನೂ ಕೂಡ ಒಂದೇ ಅಂತ ಭಾವಿಸಿ ಭ್ರಮಿಸುವಷ್ಟರ ಮಟ್ಟಿಗೆ ನಮಗೆ ವಿಚಾರಗಳು ಆಗ ಅನ್ನಿಸ್ಬಿಡುವಷ್ಟರ ಮಟ್ಟಿಗೆ ರಚನೆಗಳು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಕನ್ನಡ ಸಾಹಿತ್ಯದ ಮಧ್ಯಕಾಲೀನ ಸಾಹಿತ್ಯದ ಭಕ್ತಿ ಪಂಥ ಅಥವಾ ಭಕ್ತಿಯ ಆ ಒಂದು ಸಾಹಿತ್ಯ ರಚನೆಯಲ್ಲಿ ಕಂಡುಬರುವ ಆಶಯ ಆಕೃತಿಗಳ ಮೇಲೆ ಹಲವು ಬಗೆಯ ಒಂದು ಪ್ರೇರಣೆ ಪ್ರಭಾವಗಳು ನಮಗೆ ಕಂಡುಬರುತ್ತೆ ಅಂತ ಹೇಳ್ತಾ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.